ಚಿಕ್ಕೋಡಿಯ ರಾಯಭಾಗದಲ್ಲಿ ಸಿಕ್ಕ 3 kg ಚಿನ್ನದ ನಿಧಿ ಏನಿದೆ ಅದು ಏನಾಯಿತು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದರೆ ನಿಧಿ ಸಿಕ್ತಲ್ಲ, 3 kg ಸಿಕ್ಕಿತ್ತು, ಆದರೆ ಅದರಲ್ಲಿ ಕೆಲವು ಗ್ರಾಮ್ ಮಾತ್ರ ಇರುವಂಥದ್ದು, ಇನ್ನು ಉಳಿದಂಥದ್ದು ಎಲ್ಲಿಗೂ ಹೋಯಿತು? ಪಾಲಬಾವಿ ಗ್ರಾಮದ ಜಮೀನಿನಲ್ಲಿ ಸಿಕ್ಕಂತಹ ನಿಧಿ ಯಾರು ತೆಗೆದುಕೊಂಡು ಹೋದರು? ತೆಗೆದುಕೊಂಡು ಹೋದಂತಹ ವ್ಯಕ್ತಿ ಯಾರು? 3 kgಗೂ ಹೆಚ್ಚು ತೂಕದ ಚಿನ್ನದ ನಿಧಿ ಈಗ ಎಲ್ಲಿದೆ? ಹಾಗಾದರೆ ಬರೋಬ್ಬರಿ 4 ಕೋಟಿ ರೂಪಾಯಿ ಬೆಲೆಯ ಚಿನ್ನ ಈಗ ಏನಾಯಿತು, ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಪಾಲಬಾವಿ ಗ್ರಾಮದ ಪ್ರಕಾಶ್ ನಿಂಗನೂರು ಏನಿದರ ಎಂಬುವರ ಒಂದು ಜಮೀನಿನಲ್ಲಿ ಸಿಕ್ಕಿತ್ತು. ಪಕ್ಕದ ಜಮೀನಿನ ಆನಂದ್ ಎಂಬ ರೈತರಿಂದ ಹೊತ್ತು ಹೋಗಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪ್ರಕಾಶ್ ನಿಂಗನೂರ ಅವರಿಂದ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ನಿನ್ನೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ರು ರಾಯಭಾಗ ತಾಲೂಕು ಅಧಿಕಾರಿಗಳೇನು, ಅವ್ರು ಹೋಗಿದ್ದಾರೆ ಅಲ್ಲಿ. ಪಾಲಬಾವಿ ಗ್ರಾಮಕ್ಕೆ ಬರುತ್ತಿರುವಂತಹ ನಿಧಿ ಶೋಧ ತಂಡ ಏನಿದೆ ಅವ್ರು ಹುಡುಕ್ತಾ ಇದ್ದಾರೆ ಎಲ್ಲೋಯ್ತು ಈ ಒಂದು ವಿಚಾರವಾಗಿ. ನಿಧಿ ಸಿಕ್ಕಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಮ್ಮ ಜಮೀನಿನಲ್ಲಿ ನಿಧಿ ಸಿಕ್ಕಿದೆ, ಅದನ್ನು ಕೆಲವರು ನೋಡಿದ್ದಾರೆ, ಪಕ್ಕದ ಹೊಲದ ವ್ಯಕ್ತಿ ತೆಗೆದುಕೊಂಡು ಹೋಗಿದ್ದಾನೆ ಎನ್ನುವಂಥ ಆರೋಪ. 3 kg ನಿಧಿ ಸಿಕ್ಕಿದೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ನಿಧಿ. ಲಕ್ಕುಂಡಿಯಲ್ಲಿ ಒಂದು ರೀತಿಯಾಗಿ ನಿಧಿ ಸಿಕ್ಕಿದ್ರೆ ಇಲ್ಲಿ ಕೂಡ ನಿಧಿ ಸಿಕ್ಕಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅಲ್ಲಿನ ನೆಲವನ್ನು ಅಗದಿದ್ದಾರೆ, ಇಲ್ಲಿ ನಿಧಿ ಸಿಕ್ಕಿದೆ ಎನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗಿತ್ತು. ನಿನ್ನೆ ಕೂಡ ಇದೇ ವಿಚಾರವಾಗಿ ಮಾತು ಕೇಳಿ ಬಂದಿತ್ತು. ಬರೋಬ್ಬರಿ 4 ಕೋಟಿ ರೂಪಾಯಿಯ ಮೌಲ್ಯ ಇದೆ ಆ ಚಿನ್ನ. ಈಗ ಅದು ಏನಾಯಿತು, ಎಲ್ಲೋಯ್ತು, ಯಾರು ತೆಗೆದುಕೊಂಡು ಹೋದ್ರು ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ. ಪಾಲಬಾವಿ ಗ್ರಾಮದ ಪ್ರಕಾಶ್ ನಿಂಗನೂರ ಏನಿದ್ದಾರೆ ಅವರ ಜಮೀನಿನಲ್ಲಿ ನಿಧಿ ಪತ್ತೆಯಾಗಿದೆಯಾ? ನಿಜವಾಗ್ಲೂ ಕೂಡ ಪಕ್ಕದ ಜಮೀನಿನ ಒಂದು ಆನಂದ್ ಏನಿದ್ದಾನೆ ಆ ರೈತ ಈ ನಿಧಿಯನ್ನು ತೆಗೆದುಕೊಂಡು ಹೋಗಿದ್ದಾನೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದರೆ ಇದು ನಿಜವಾಗಿಯೂ ಕೂಡ ಅಲ್ಲಿ ನಿಧಿ ಸಿಕ್ಕಿದೆಯೋ ಅಥವಾ ಬರೀ ಆರೋಪವೋ, ಊಹಾಪೋಹದ ಮಾತುಗಳು? ನೆಲವನ್ನು ಅಗೆದಿದ್ದಾರೆ ಎಂದ ಮಾತ್ರಕ್ಕೆ ಅಲ್ಲಿ ನಿಧಿ ಸಿಕ್ಕಿದೆ ಅಂತ ಅರ್ಥನ ಗೊತ್ತಿಲ್ಲ, ಆದರೆ ಅಲ್ಲಿ ನಿಧಿ ಸಿಕ್ಕಿದೆ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಲ್ಲಿನ ಕೆಲ ಜನರು ಹೇಳ್ತಾ ಇದ್ದಾರೆ. ಪ್ರಕಾಶ್ ನಿಂಗನೂರ ಅವರಿಂದ ತಾಲೂಕು ಆಡಳಿತಕ್ಕೆ ದೂರು ಕೂಡ ಕೊಡಲಾಗಿದೆ. ನಮ್ಮ ಜಮೀನಿನಲ್ಲಿ ನಿಧಿ ಸಿಕ್ಕಿದೆ, ಪಕ್ಕದ ಹೊಲದವರು ತೆಗೆದುಕೊಂಡು ಹೋಗಿದ್ದಾರೆ, ಅದರ ಬಗ್ಗೆ ನೀವು ವಿಚಾರಿಸಿ, ಗಮನವನ್ನು ಹರಿಸಿ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ನಿನ್ನೆ ಸ್ಥಳಕ್ಕೆ ಹೋಗಿದ್ರು, ಪರಿಶೀಲನೆ ಕೂಡ ಮಾಡಿರ್ತಾರೆ. ರಾಯಭಾಗ ತಾಲೂಕಿನ ಅಧಿಕಾರಿಗಳು, ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಪಾಲಬಾವಿ ಗ್ರಾಮಕ್ಕೆ ಬರ್ತಿರುವಂತಹ ಒಂದು ನಿಧಿ ಶೋಧರು ಏನಿದ್ದಾರೆ, ನಿಧಿ ಶೋಧಕರು ರಾತ್ರಿ ವೇಳೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಜೋರಾಗ್ತಾ ಇದೆಯಂತೆ. ಅಂದರೆ ಕೆಲವರು ಕಳ್ಳರೇನಿರ್ತಾರೆ ನಿಧಿಯನ್ನು ಹುಡುಕುವಂಥವರು ರಾತ್ರಿ ಸಮಯದಲ್ಲಿ ಬಂದು ನಿಧಿಯನ್ನು ಅಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೆಲಸ ಆಗಿದೆ. ಅಲ್ಲಿ 3 kg ಒಂದು ಚಿನ್ನ ಸಿಕ್ಕಿದೆ, ಅದರ ಬಗ್ಗೆ ಯಾರಿಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ, ಕೆಲವರು ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ಜಮೀನಿನಲ್ಲಿ ಸಿಕ್ಕಂತಹ ನಿಧಿ ಏನಿದೆ ಅದರ ಬಗ್ಗೆ ನೀವು ವಿಚಾರಣೆಯನ್ನು ನಡೆಸಿ ಅಂತ ಹೇಳಿ ಆ ಜಮೀನಿನ ಮಾಲೀಕನೇ ಏನಿದ್ದಾರೆ ಅವರು ದೂರು ಕೊಟ್ಟಿದ್ದಾರೆ ತಾಲೂಕಿನ ಆಡಳಿತಕ್ಕೆ. ಕೆಲ ಅಧಿಕಾರಿಗಳು ಬಂದು ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.